ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ಫ್ರೆಂಡ್ಸ್, ಒಂದು ಒಳ್ಳೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗಿನ ಒಂದು ಬ್ರೇಕ್ಫಾಸ್ಟನ್ನು ಈಸಿಯಾಗಿ ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಂಗಾರ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸು, ಇವಾಗ ನಾವು ದೋಸೆ ಅಥವಾ ಪಡ್ಡು ಮಾಡಲಿಕ್ಕೆ ಏನು ಹಿಟ್ಟು ಮಾಡಿರ್ತೀವಲ್ಲ, ಆ ಹಿಟ್ಟು ಉಳಿದು ಬಿಟ್ಟೆ ಅಂದರೆ ಆ ಹಿಟ್ಟಲ್ಲಿ ನಾವು ಯಾವ ರೀತಿಯಾಗಿ ತುಂಬ ರುಚಿಕರವಾದಂಥ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತೀನಿ. ಇವಾಗ ನೋಡಿ, ನಾನು ದೋಸೆ ಹಿಟ್ಟು ಉಳಿದಿತ್ತು, ಹಾಗಾಗಿ ಈ ದೋಸೆ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಯಾಕಂದರೆ ಮೊದಲೇ ನೆಂದಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ. ನಾನು ಸ್ವಲ್ಪ ಗಟ್ಟಿಯಾಗೇ ಇದೆ. ಇದಕ್ಕೆ ಒಂದು ಚಿಕ್ಕದಾದಂಥ ಈರುಳ್ಳಿ, ಒಂದು ಸ್ವಲ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿನ ಸಣ್ಣಾಗಿ ಹೆಚ್ಕೋಬೇಕು. ಬೇಕಾದರೆ ನೀವು ಮನೆಯಲ್ಲಿ ಕ್ಯಾರೆಟು, ಈ ಥರ ಬೀಟ್ರೂಟು ಇದ್ದರೆ ಹಾಕ್ಕೋಬೋದು. ಯಾಕಂದರೆ ತರಕಾರಿ ಹಾಕೋದ್ರಿಂದನೂ ಕೂಡ ತುಂಬ ರುಚಿಯಾಗುತ್ತೆ. ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ, ಹಸಿ ಮೆಣಸಿನಕಾಯಿನ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೋಬೇಕು ಇದನ್ನು. ಇವಾಗ ಪೂರ್ತಿಯಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ನಾನು ಮೊದಲೇ ಉಪ್ಪು ಹಾಕಿದ್ದೆ. ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ಚೆನ್ನಾಗಿ ಬರ್ತವೆ. ಇಲ್ಲಾಂದರೆ ದೋಸೆ ಥರ ತೆಳ್ಳಗಾದರೆ ದೋಸೆ ಥರ ಆಗಿಬಿಡ್ತವೆ. ಹಾಗಾಗಿ ಬನ್ನಿ, ಹಾಗಾದರೆ ಒಂದು ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ದೋಸೆ ಹಂಚಿನ ತೊಗೊಂಡಿಲ್ಲ, ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅಂದರೆ ಡಿಫ್ರೆಂಟಾಗಿ ಚೆನ್ನಾಗಿ ಬರ್ತಾವೆ ಅಂತ ಹೇಳಿ ಇದನ್ನು ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನಾವೇನು ಕಲಸಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತೀನಿ ರೀ. ನೋಡಿ, 1.5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರ್ತೈತೆ ರೀ ಫ್ರೆಂಡ್ಸ. ನೀವು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆನಂತರ ಇದನ್ನು 1 ನಿಮಿಷ ಮುಚ್ಚಿಬಿಡಿ. ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ. ಇವಾಗ ನೋಡಿ, ನಾನು ಇದನ್ನು ತಿರುಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅಂದರೆ ದೋಸೆಗಿಂತ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಮಕ್ಕಳಿಗೂ ಕೂಡ ಕೊಟ್ಟರೆ ತುಂಬ ಒಂಥರ ವೆರೈಟಿ ಆಗಿಬಿಡುತ್ತಲ್ಲ, ಹಾಗಾಗಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ತೆಗೆದೆ ಒಂದು. ಈಗ ಇನ್ನೊಂದನ್ನು ಹಾಕೋದನ್ನು ತೋರಿಸ್ತಾ ನಾನು. ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆ ಹಾಕ್ಕೊಂಡು ಮತ್ತೆ ಮುಚ್ಚಿ ಈ ರೀತಿಯಾಗಿ ತಿರುಗಿ ಹಾಕ್ಕೋಬೇಕು. ತುಂಬ ಈಸಿಯಾದಂಥ ಒಂದು ಬೆಳಗಿನ ಬ್ರೇಕ್ಫಾಸ್ಟು ರೆಡಿ ಆಯಿತು. ಇದಕ್ಕೆ ನೀವು ಮನೆಯಲ್ಲಿ ಬೇಕಾದರೆ ಈ ಚಟ್ನಿ ಯಾವ್ದಾರು ಇದ್ದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ಚಟ್ನಿನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಮಿದುವಾಗಿರ್ತವೆ, ಎಷ್ಟು ಚೆನ್ನಾಗಿ ಬರ್ತಾವೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತವೆ. ಹೌದಾ, ಇಷ್ಟು ದಪ್ಪನ ಹಾಕ್ಕೋಬೇಕು, ತುಂಬ ರುಚಿಯಾಗಿ ಬರ್ತವೆ. ನೋಡಿದ್ರಲ್ಲ ಫ್ರೆಂಡ್ಸು ಯಾವ ರೀತಿ ಮಾಡೋದಂತ ಹೇಳಿ. ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.